ಈ ಕುಂಬಳಕಾಯಿ ಅಥವಾ ಈ ಸೂರ್ಯಕಾಂತಿ, ಟೊಮ್ಯಾಟೊ ಅಥವಾ ಈ ನಮ್ಮ ಪೇರ್ಲೆಹಣ್ಣು, ಸೀಬೆಹಣ್ಣು, ಚೇಪೆಕಾಯಿ ಅದರಲ್ಲಿರೋ ಬೀಜ ಅಪೆಂಡಿಕ್ಸಲ್ಲಿ ಸ್ಟಕ್ ಆಗಿಬಿಟ್ಟು ಅದರಿಂದ ಅಪೆಂಡಿಸೈಟಿಸ್ ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಇದು ಒಂದು ಮೂಢನಂಬಿಕೆ. ಅಪೆಂಡಿಕ್ಸೈಟಿಸ್ ಅನ್ನೋದು ಅಪೆಂಡಿಕ್ಸಲ್ಲಿ ಆ ಒಂದು ಸಣ್ಣ ಓಪನಿಂಗಲ್ಲಿ ಕೆಲವೊಂದು ಟೈಮ್ ಮಲ ಸ್ಟಕ್ ಆಗಿಬಿಟ್ಟು ಅಲ್ಲಿ ಉರಿ ಊತ ಆಮೇಲೆ ಇನ್ಫೆಕ್ಷನ್ ಶುರು ಆಗಿಬಿಡುತ್ತೆ. ಇಲ್ಲಿ ಯಾವುದೋ ಒಂದೊಂದು ರಿಪೋರ್ಟ್ಸ್ ಇದೆ ಅಪೆಂಡಿಕ್ಸಲ್ಲಿ ಈ ಥರ ಸೀಡ್ ಸ್ಟಕ್ ಆಗಿತ್ತು ಅಂತ. ಬಟ್ ಹಾಗಂತ ಹೇಳ್ಬಿಟ್ಟು ಈ ಥರ ಬೀಜಗಳನ್ನೆಲ್ಲ ನಾವು ತಿನ್ನೋದು ತಪ್ಪಂತಲ್ಲ. ಯಾಕಂದರೆ ಇದೆಲ್ಲ ನಮ್ಮ ಕರಳಿಂದ ಈಸಿಯಾಗಿ ಪಾಸ್ ಆಗುತ್ತೆ. ಈ ಹಣ್ಣುಗಳೆಲ್ಲ ನಾವು ಸೀಡ್ಸು, ಈಗ ಸೀಬೆಹಣ್ಣು, ಚೇಪೆಕಾಯಿ ಇಂಥವೆಲ್ಲ ತಿನ್ನೋದ್ರಿಂದ ಅಪೆಂಡಿಸೈಟಿಸ್ ಎಲ್ಲ ಬರೋದಿಲ್ಲ. ಇನ್ಫ್ಯಾಕ್ಟ್ ನಮಗೆ ಹಣ್ಣು ಎಲ್ಲ ತುಂಬ ಇಂಪಾರ್ಟೆಂಟು. ಯಾಕಂದರೆ ಒಳ್ಳೆ ಸೋರ್ಸ್ ಆಫ್ ಫೈಬರು, ನಾರಿನಾಂಶ ಇರುತ್ತೆ, ನಮ್ಮ ಡೈಜೆಸ್ಟಿವ್ ಹೆಲ್ತ್ ಒಳ್ಳೆಯದು. ಸೊ ಅಪೆಂಡಿಸೈಟಿಸ್ ಆಗೋದು ಈ ಥರದ್ದು ಈ ಕುಂಬಳಕಾಯಿ ಬೀಜ, ಈ ಸೂರ್ಯಕಾಂತಿ ಬೀಜ ಅಥವಾ ನೀವು ಸೀಬೆಹಣ್ಣಿನ ಬೀಜದಿಂದ ಅಲ್ಲ, ಅದು ಬೇರೆ ಕಾರಣದಿಂದ ಆಗ್ತಾ ಇರುತ್ತೆ.